ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ನಾನು ಚಿಂತಾಮಣಿಯಲ್ಲಿ ಟಿಎ ಆಗಿ ಒಲೆಗ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಇವಾಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಚಿಂತಾಮಣಿ, ಕೋಲಾರ, ಚಿಕ್ಕಬಳ್ಳಾಪುರ ಈ ಒಂದು ವಿಭಾಗದಲ್ಲಿ ಜನ ಹೆಚ್ಚಾಗಿ ಟೊಮೆಟೊ ಸಸಿಯನ್ನು ಉಣ್ತಾ ಇದ್ದಾರೆ. ಬಟ್ ಅವರು ಏನು ಮುಖ್ಯವಾಗಿ ಏನ್ ಸಮಸ್ಯೆ ಎದುರಿಸ್ತಿದ್ದಾರೆ ಅಂದ್ರೆ, ಉಣಿದ ತಕ್ಷಣ ನಾರ್ಗಳು ಸಾಯೋ ಸಮಸ್ಯೆ ಜಾಸ್ತಿ ರೈತರಲ್ಲಿ ಕಾಡ್ತಾ ಇದೆ. ಈ ಒಂದು ಸಮಸ್ಯೆ ಬಗೆಹರಿಸಲು ನಾವು ಟ್ರೇ ಡಿಪ್ಪಿಂಗ್ ಮೂಲಕ ಮಾಡ್ಕೊಬಹುದು. ಅದು ಯಾವ ತರಪ್ಪ ಅಂದ್ರೆ, ನಾವು ರ್ಯಾಡಿಫಾರ್ಮ್ ಯೂಸ್ ಮಾಡೋದ್ರಿಂದ ಈ ಟ್ರಾನ್ಸ್ಪ್ಲಾಂಟಿಂಗ್ ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಇವಾಗ ನರ್ಸರಿಯಿಂದ ತಂದು ಡೈರೆಕ್ಟ್ ಆಗಿ ನಾವು ನಾರನ್ನು ಉಣ್ಕೊಂಡಾಗ ಗಿಡ ಹೆಚ್ಚಾಗಿ ಸಾಯ್ತವೆ. ಅದ್ರ ಬದಲು ಈ ಟ್ರೇ ಡಿಪ್ಪಿಂಗ್ ಮಾಡೋದ್ರಿಂದ, ಅದು ರ್ಯಾಡಿಫಾರ್ಮ್ ಯೂಸ್ ಮಾಡ್ಕೊಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಗಿಡ ಟ್ರಾನ್ಸ್ಪ್ಲಾಂಟಿಂಗ್ ಸ್ಟ್ರೆಸ್ ಅನ್ನೋದನ್ನ ನಾವು ತಡಿಬಹುದು. ಮತ್ತೊಂದು, ಗಿಡದಲ್ಲಿ ಈ ಬಿಳೆ ಬೇರು ಚೆನ್ನಾಗಿ ಬರುತ್ತೆ. ಬಿಳೆ ಬೇರು ಚೆನ್ನಾಗಿ ಬಂದಾಗ ನಾವು ಭೂಮಿಲಿ ಕೊಟ್ಟಿರೋಂತ ಗೊಬ್ಬರ ಆಗಿರ್ಬೋದು, ನಾವು ನೆಕ್ಸ್ಟ್ ಡ್ರಿಪ್ಪಲ್ ಕೊಡೋಂತ ಗೊಬ್ಬರ ಆಗಿರ್ಬೋದು, ಅದು ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಗಿಡಕ್ಕೆ ಚೆನ್ನಾಗಿ ಸಿಕ್ಕಿದಾಗ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಗಿಡ ಸಾಯೋ ಸಂಖ್ಯೆನೂ ಕಡಿಮೆ ಆಗುತ್ತೆ. ಇದನ್ನ ನಾವು ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ನಾವು 50 ml ರ್ಯಾಡಿಫಾರ್ಮ್ ತಗೊಳ್ಬೇಕು. ಈ ತರ ಕ್ರೇಟ್ ಅಲ್ಲಿ 20 ಲೀಟರ್ ನೀರಿಗೆ ಆ ರ್ಯಾಡಿಫಾರ್ಮ್ ನ ನೀಟಾಗಿ ಕಲಿಸ್ಬಿಟ್ಟು ಕ್ರೇಟ್ ನ ಈ ರೀತಿಯಾಗಿ ಅದ್ದೆತ್ತದ್ರಿಂದ ಜಸ್ಟ್ ನಿಮ್ ಕೊಕೊಪಿಟ್ ನೆಂದ್ರೆ ಸಾಕು. ಈ ರೀತಿಯಾಗಿ ಅದ್ದೆತ್ತಿಟ್ಬಿಟ್ರೆ ನೀವು ಅವತ್ತಿನ ದಿನ ಏನು ಅದಕ್ಕೆ ನೀರ್ ಹಾಕೋದ್ ಬೇಡ, ಮಾರನೇ ದಿನ ನೀರ್ ಹಾಕಿದ್ರೆ ಸಾಕು. ಈ ತರ ಮಾಡೋದ್ರಿಂದ ಗಿಡ ಸಾಯೋ ಸಂಖ್ಯೆ ಆಗಿರ್ಲಿ, ಗಿಡದಲ್ಲಿ ನಿಮ್ಗೆ ಹೆಚ್ಚುವರಿಯಾಗಿ ಎಕ್ಸ್ಟ್ರಾ ವೈಟ್ ರೂಟ್, ಈ ಬಿಳೆ ಬೇರ್ ಸಂಖ್ಯೆ ಅಂತೀವಲ್ಲ, ಅದು ಜಾಸ್ತಿಯಾಗಿ ಕಾಣ ಸಿಗುತ್ತೆ. ಹಾಗೂ ಗಿಡನೂ ಸಾಯೋದಿಲ್ಲ, ನಿಮ್ಗೆ ಉತ್ತಮ ಇಳುವರಿ, ಉತ್ತಮ ಬೆಳವಣಿಗೆ ಸಿಗುತ್ತೆ ಸರ್. ಥ್ಯಾಂಕ್ ಯು.